ಬಳ್ಳಾರಿ ಜೈಲಿನಲ್ಲಿರುವ ಕಾಟನ್ಗೆ ಮತ್ತೊಂದು ಕಂಟಕ ಎದುರಾಗಿದೆ. ಸಮಸ್ಯೆಗಳ ಸುಳಿಯಲ್ಲಿ ಚಾಲೆಂಜ್ ಸ್ಟಾರ್ ದರ್ಶನ್ ಸಿಲ್ಕೊಂಡಿದ್ದಾರೆ. ಒಂದರ ಮೇಲೆ ಒಂದರಂತೆ ದಾಸನ್ಗೆ ಸಂಕಷ್ಟಗಳು ಕಾಡ್ತಾನೆ ಇದ್ದಾವೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಜಾಮೀನಿಗಾಗಿ ದತ್ತ ಅರ್ಜಿಯನ್ನ ಹಾಕಿದ್ದಾರೆ. ಜಾಮೀನನ್ನ ನಿರೀಕ್ಷೆಯಲ್ಲಿ ಇರುವಂತಹ ಪೋರ್ಕಿ ಜೈಲಲ್ಲಿ ಈಗ ಪರದಾಡುವಂತಹ ಪರಿಸ್ಥಿತಿ ಬಂದಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇರುವಂತಹ ದರ್ಶನ್ಗೆ ಒಂದರ ಮೇಲೆ ಒಂದು ಸಂಕಷ್ಟಗಳು ಬರ್ತಾನೆ ಇದ್ದಾವೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವುದು ಇದಾದ ಬಳಿಕ ದರ್ಶನ್ ಇದೀಗ ಜಾಮೀನು ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಈ ಅರ್ಜಿಯ ನಡುವೆ ಸಾಕಷ್ಟು ಸಮಸ್ಯೆಗಳು ದರ್ಶನ ಕಾಡ್ತಾ ಇರೋದು ನೋಡಿದ್ರಿ. ಆಗಾಗಲೇ ಒಂದು ಕಡೆ ಅವರಿಗೆ ಕೈ ಕೂಡ ಪೇನ್ ಆಗಿದ್ದು, ಕೈ ಮುರ್ಕೊಂಡಿದ್ದು, ಅದು ಕೂಡ ಆಯ್ತು. ಹೀಗಿರುವಾಗಲೇ ಮತ್ತೊಂದು ಸಂಕಷ್ಟ ದರ್ಶನ ಕಾಡ್ತಾ ಇದೆ. ಅದೇನು ಗೊತ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ದರ್ಶನ್ಗೆ ಒಂದರ ಮೇಲೆ ಒಂದು ಸಮಸ್ಯೆ. ದರ್ಶನ್ ಅವ್ರಿಗೆ ಈಗ ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತೆ. ಬಳ್ಳಾರಿ ಜೈಲಿಗೆ ಹೋದ ಮೇಲೆ ದರ್ಶನ್ಗೆ ಬೆನ್ನು ನೋವು ಸಮಸ್ಯೆ ಕಾಣಿಸ್ಕೊಟ್ಟದು. ಒಂದು ಕಡೆ ಬೆನ್ನು ನೋವು, ಮತ್ತೊಂದು ಕಡೆ ಕೈ ಮೂಳೆ ನೋವಿನಿಂದ ಸಾಕಷ್ಟು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್. ಅಲ್ಲದೆ ಬೆನ್ನಿನ ಹಿಂಭಾಗದಲ್ಲಿ ಊತ ಕೂಡ ಆಗಿದೆ ಎನ್ನಲಾಗ್ತಿದೆ. ಬೆನ್ನು ನೋವು ಒಂದ್ ಕಡೆ ಕೈ ಮೂಳೆಯ ನೋವಿನಿಂದ ದಾಸ ಪರದಾಡ್ತಾರೆ. ಬೆನ್ನಿನ ಹಿಂಭಾಗದಲ್ಲಿ ಊತ ಬಂದಿರುವ ಅನುಮಾನ ಕೂಡ ಇರುವಂಥದ್ದು. ಆ ಬ್ಯಾಕ್ ಸೈಡ್ ಏನು ಬರುತ್ತೆ ಅಲ್ಲಿ ಊತ ಬಂದಿದೆ ಅಂತೆ. ಸೊ ಇನ್ನು ವಿಮ್ಸ್ ಆಸ್ಪತ್ರೆಯ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಸಲಾಗಿದೆ. ಅಲ್ಲಿನ ಡಾಕ್ಟರ್ ಬಂದು ತಪಾಸಣೆ ಮಾಡಿದರೆ ಬೆನ್ನು ನೋವಿಗೆ ಸರ್ಜರಿ ಮಾಡಿಸಬೇಕಾದಂಥ ಅಗತ್ಯತೆ ಇದೆ ಅಂತ ಡಾಕ್ಟರ್ ಈಗ ಸೂಚನೆ ಕೊಟ್ಟಿದ್ದಾರಂತೆ. ಅದೇನು ಊತ ಬಂದಿದೆ, ಆ ಊತ ಬಂದಂಥ ಸ್ಥಳದಲ್ಲಿ ಒಂದು ಸ್ಮಾಲ್ ಆಪರೇಷನ್ ಆಗಬೇಕು, ಚಿಕಿತ್ಸೆ ಆಗಬೇಕು ಅಂತ ಅವರು ವೈದ್ಯರು ಹೇಳಿದ್ದಾರಂತೆ. ಆದರೆ ದರ್ಶನ್ ಯಾಕೋ ನನಗೆ ಈಗಲೇ ಬೇಡ, ಬೆಂಗಳೂರಿಗೆ ಹೋದ ಮೇಲೆ ಅದನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೊಡಿ ಸಾಕು ನನಗೆ ಅಂತ ಹೇಳ್ತಾ ಇದ್ದಾರಂತೆ. ಅಲ್ಲೇನೆ ಚಿಕಿತ್ಸೆಯನ್ನು ಕೊಡ್ತೀವಿ, ಅಲ್ಲೇನೆ ಮುಂದುವರಿಸ್ತೀವಿ ಅಂತ ಹೇಳಿದ್ರು ಕೂಡ ದರ್ಶನ್ ಬೇಡ ಅಂತ ಹೇಳ್ತಿದ್ದಾರಂತೆ. ಯಾಕೆಂದರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಂಡಿರೋದು, ಬೆನ್ನು ಮೇಲೆ ಅಂದರೆ ಅಲ್ಲಿ ಊತ ಆಗಿರುವಂಥ ಅನುಮಾನ ಕೂಡ ವ್ಯಕ್ತವಾಗಿದೆ. ಒಂದು ಸ್ಮಾಲ್ ಸರ್ಜರಿ ಆಗಬೇಕು ಅಂತ ವೈದ್ಯರೀಗ ಸೂಚನೆ ಕೊಟ್ಟಿದ್ದಾರೆ. ಬಟ್ ಇದರಿಗೆ ಯಾವುದೇ ರೀತಿಯಂತಹ ಬೇಡ, ಸದ್ಯಕ್ಕೆ ನೋವು ನಿವಾರಕ ಮಾತನ್ನು ಕೊಡಿ ಅಂತ ದಾಸ ಹೇಳ್ತಿರಂತೆ. ಬೆಂಗಳೂರಿಗೆ ಹೋದ್ಮೇಲೆ ನಾನು ಯಾವಾಗ ಬೆಂಗಳೂರು ರಿಟರ್ನ್ ಆಗ್ತೀನಿ, ಆಮೇಲೆ ಅದನ್ನ ಬಗ್ಗೆ ಸರ್ಜರಿನ ಮಾಡಿಸ್ತೀನಿ ಅಂತ ಮಾತನ್ನ ಈಗ ದರ್ಶನ್ ಹೇಳ್ತಾ ಇದ್ದಾರಂತೆ. ಒಂದು ಕಡೆ ಪಾಪ ಈಗಾಗಲೇ ಆಕ್ಸಿಡೆಂಟ್ ಆಯಿತು ಒಂದು 5-6 ವರ್ಷಗಳ ಹಿಂದೆ. ಆ ಆಕ್ಸಿಡೆಂಟ್ ಆದ ಬಳಿಕ ಅವ್ರ ಕೈಗೆ ಫ್ರ್ಯಾಕ್ಚರ್ ಆಗಿತ್ತು. ಆ ನೋವು ಕೂಡ ತುಂಬ ಇರೋದು. ನೀವು ಬಲಗೈ ನೋಡ್ತಿದ್ರಲ್ಲ, ಅವ್ರ ಕೈ ಫ್ರ್ಯಾಕ್ಚರ್ ಆಗಿರೋದು, ರಾಡ್ ಇರುವಂಥದ್ದು. ರಾಡನ್ನ ಆಪರೇಷನ್ ಮೊನ್ನೆಷ್ಟೇ ಮಾಡಿಸ್ಕೊಂಡಿದ್ರು. ಒಂದು ಕಡೆ ಕೈ ನೋವು ಇದ್ದರೆ ಮತ್ತೊಂದು ಕಡೆ ಈಗ ಬೆನ್ನಿನ ನೋವು ಕೂಡ ಕಾಣಿಸ್ಕೊಳ್ತಾ ಇದೆ. ಬೆನ್ನಿನ ಆ ಒಂದು ಮೂಳೆ ಮೇಲೆ ಊತ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರಂತೆ ಡಾಕ್ಟ್ರು. ವಿಮ್ಸ್ ಡಾಕ್ಟ್ರು ಬಂದು ಒಂದಿಷ್ಟು ಈಗ ಅವ್ರನ್ನ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಿದ್ದಾರೆ. ಬಟ್ ಇದ್ಯಾವುದು ಬೇಡ ನನಗೆ, ಸೊ ಇದ್ಯಾವುದು ಬೇಡ ನನಗೆ, ಕೇವಲ ನೋವು ನಿವಾರಕ ಮಾತ್ರೆನ ಕೊಡಿ ಅಂತ ಹೇಳ್ತಾ ಇದ್ದಾರಂತೆ. ಇನ್ನು ಒಂದು ಕಡೆ ಬೆನ್ನು ನೋವಿಂದ ಸಮಸ್ಯೆ, ಮತ್ತೊಂದು ಕಡೆ ಇಂದು ಕೋರ್ಟ್ಗೆ ದರ್ಶನ್ ವಕೀಲರಿಂದ ಹೋಗಿರುವಂಥ ಸಾಧ್ಯತೆ ಇರುವಂಥದ್ದು, ಮನವಿನ ಕೊಡೋ ಸಾಧ್ಯತೆ ಇದೆ. ಇಂದು ವಿಚಾರಣೆಯಲ್ಲಿ ವಕೀಲರಿಂದ ಕೋರ್ಟ್ಗೆ ಮನವರಿಕೆ ಕೂಡ ಮಾಡಲಾಗ್ತಾ ಇದೆ ಅಂತೆ. ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆದರೆ ಬೆಂಗಳೂರು ಶಿಫ್ಟ್ ಆಗ್ಬೋದಾಗಾದ್ರೆ ಕೋರ್ಟ್ನ ಅನುಮತಿನ ಪಡೆದು ಬೆಂಗಳೂರಲ್ಲಿ ಚಿಕಿತ್ಸೆನ ಪಡೆಯಲಿಕ್ಕೆ ಏನಾದರೂ ಏನು ಬೆನ್ನು ನೋವು ಬಂದಿದೆ, ಈ ಬೆನ್ನು ನೋವಿನ ವಿಚಾರಣೆ ಕುರಿತಂತೆ ಅಂದರೆ ಏನಾಗ್ತಿದೆ ಆ ಒಂದು ವಿಚಾರ ಕುರಿತು ಜೊತೆಗೆ ಇವತ್ತು ಕೋರ್ಟ್ನಲ್ಲಿ ಅವರು ಜಾಮೀನು ಅರ್ಜಿ ಕೂಡ ಇರುವಂಥದ್ದು. ಸೊ ಈ ವೇಳೆ ಅವ್ರಿಗೆ ಬೆನ್ನು ನೋವಿನ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ವಕೀಲರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಇಂದು ಕೋರ್ಟ್ಗೆ ದರ್ಶನ್ ವಕೀಲರಿಂದ ಮನವಿ ಮಾಡೋ ಸಾಧ್ಯತೆ ಕೂಡ ಇದೆ ಅಂತೆ. ಅವರಿಗೆ ಬೆನ್ನು ನೋವಿದೆ, ಆದ್ದರಿಂದ ಏನಾದ್ರು ಒಂದು ವೇಳೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆದರೆ ಬೈ ಚಾನ್ಸ್ ಏನಾದರೂ ಮತ್ತೆ ಅದು ಜಾಮೀನು ಅರ್ಜಿ ಕ್ಯಾನ್ಸಲ್ ಆಯಿತು ಅಥವಾ ಮುಂದೂಡ್ತು ಅಂತಂದರೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆದರೆ ಅವರ ಬೆಂಗಳೂರಿಗೆ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ತೊಗೊಳ್ತಾರಾ? ಸೊ ಏಕೆಂದರೆ ಚಿಕಿತ್ಸೆ ಆಗಲೇಬೇಕು, ಒಂದು ಸ್ಮಾಲ್ ಸರ್ಜರಿ ಆಗಬೇಕು ಅಂತ ಹೇಳಿದರೆ ಸೊ ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ಅವ್ರಿಗೆ ಸರ್ಜರಿ ಮಾಡುವಂಥ ಚಾನ್ಸಸ್ ಇದೆಯಾ ಇರ್ಬೋದು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಕೋರ್ಟ್ನಲ್ಲಿ ಈ ಒಂದು ವಿಚಾರವನ್ನು ಮನವಿ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಏಕೆಂತಂದರೆ ಗೊತ್ತಿರುವಂಥ ವಿಚಾರ,
ಇವತ್ತು ಅವರ ಜಾಮೀನು ಅರ್ಜಿ ವಿಚಾರ ಇರುವಂಥದ್ದು ಕೋರ್ಟ್ನಲ್ಲಿ ನಡೆಯುತ್ತೆ. ಸೊ ಈ ವೇಳೆ ಅವರ ವಕೀಲರು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೆ ರೆಡಿಯಾಗಿದ್ದಾರಂತೆ. ಅವರಿಗೆ ಬೆನ್ನು ನೋವು ಇರುವಂಥದ್ದು ಮತ್ತು ಆ ಒಂದು ಊತ ಇರುವಂಥದ್ದು ಅದನ್ನು ಪ್ರಸ್ತಾಪ ಮಾಡ್ತಾರಂತೆ. ಸೊ ಒಂದು ವೇಳೆ ಏನಾದ್ರೂ ಕೂಡ ಏನು ಜಾಮೀನು ಅರ್ಜಿ ವಿಚಾರ ಮುಂದಕ್ಕೆ ಹೋಯಿತು, ನ್ಯಾಯಾಂಗ ಬಂಧನ ಮತ್ತಷ್ಟು ದಿನ ಎಕ್ಸ್ಪೆಂಡ್ ಆಯಿತು ಅಂತ ಬಂದಾಗ ಆ ಸಮಯದಲ್ಲಿ ಅವ್ರನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಇಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ವಕೀಲರು ಮನವಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕೋರ್ಟ್ನ ಅನುಮತಿನ ಪಡ್ಕೊಂಡು ಬೆಂಗಳೂರಿನಲ್ಲೇ ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಏಕೆಂದರೆ ಈಗಾಗಲೇ ವಿಮ್ಸ್ ಡಾಕ್ಟರ್ ಅವರಿಗೆ ಸಜೆಷನ್ ಮಾಡಿದಾರಂತೆ, ನೀವು ಆದಷ್ಟು ಬೇಗ ಸರ್ಜರಿ ಮಾಡಿಸ್ಕೊಳ್ಳಿ, ಇಟ್ಸ್ ಎ ಬೆಟರ್. ಸುಮ್ಮನೆ ಪೇನ್ ಕಿಲ್ಲರ್ ಮಾತ್ರ ತೆಗೆದುಕೊಳ್ಳೋದ್ರಿಂದ ಆಗೋದಿಲ್ಲ, ಮತ್ತೆ ಪೇನ್ ಅನುಭವಿಸ್ತಾನೆ ಇರ್ತೀರಾ. ಬೆಟರ್ ಅಂತಂದರೆ ಸರ್ಜರಿ ಮಾಡಿಸ್ಕೊಂಡು ನಿಮಗೆ ಸರಿಯಾಗುತ್ತೆ ಅನ್ನೋ ಮಾತನ್ನು ಹೇಳಿದಾರಂತೆ. ಬಟ್ ದರ್ಶನ್ ಅವರು ನಾನು ಬೆಂಗಳೂರಿಗೆ ಹೋಗಿ ಒಂದು ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಿದ್ದಾರಂತೆ. ಸೊ ನನಗೆ ಸದ್ಯಕ್ಕೆ ಪೇನ್ ಕಿಲ್ಲರ್ ಮಾತ್ರ ಕೊಡಿ ನನಗೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಹಾಗಾದರೆ ಸೊ ಇದೇ ವಿಚಾರ ನಮಗೀಗ ಕೋರ್ಟ್ನಲ್ಲಿ ವಕೀಲರು ಕೂಡ ವಾದ ಅಂದರೆ ಅವ್ರ ಹತ್ರ ಮನವಿ ಮಾಡುವಂಥದ್ದು ಕೂಡ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ. ದರ್ಶನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮನವಿ ಮಾಡೋ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ಡೆಸ್ಕ್ ಲೈವಿಂದ ನೇರ ಪ್ರಸಾರದಲ್ಲಿ ಇರುವಂಥದ್ದು. ಸೊ ಬನ್ನಿ ಮಾತಾಡ್ಸೋಣ. ಪವಿತ್ರ, ಒಂದು ಕಡೆ ದರ್ಶನ್ ಅವರ ಜಾಮೀನು ಅರ್ಜಿ ಇವತ್ತು ವಿಚಾರಣೆ ನಡೀತಾ ಇದೆ. ಸೊ ಇದರ ನಡುವೆ ಸಂಕಷ್ಟ ಕೂಡ ಎದುರಾಗಿರೋದು, ದರ್ಶನ್ಗೆ ಬೆನ್ನು ನೋವು ಕೂಡ ಕಾಣಿಸ್ಕೊಂಡಿದೆ ಅಂತ ಹೇಳಾಗ್ತದೆ. ಸೊ ಏನಿದೆ ಯಾಕೆ ಅಂತಂದರೆ ನನಗೆ ಒಂದು ಅನುಮಾನ ಮೂಡುತ್ತೆ ಪವಿತ್ರ. ಯಾಕೆ ಅಂತಂದರೆ ಟ್ರೀಟ್ಮೆಂಟ್ ಅಲ್ಲೇ ತಗೊಳ್ಳಿ ಅಂತ ಡಾಕ್ಟ್ರು ಹೇಳಿದ್ರು ಕೂಡ ಇಲ್ಲ ನಾನು ಬೆಂಗಳೂರಿಗೆ ಇದ್ಕೊಳ್ತೀನಿ ಅಂತ ಹೇಳ್ತಾರಂತೆ. ಇನ್ನು ಕೋರ್ಟ್ ವಿಚಾರದಲ್ಲೂ ಕೂಡ ಅವರು ಏನು ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತೀನಿ, ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬಂದು ಚಿಕಿತ್ಸೆ ಕೊಡಿಸುವಂಥ ಪ್ಲಾನ್ ಅಂದರೆ ಮಾಡ್ತೀವಿ ಅಂತ ಹೇಳ್ತಾ ವಕೀಲರು ಕೂಡ ಹೇಳಿದಂತೆ. ಏನಾದರೂ ಇವ್ರನ್ನ ಬೆಂಗಳೂರಿಗೆ ಕರ್ಕೊಂಬರುವಂಥ ಪ್ಲಾನಿಂಗ್ಗೋಸ್ಕರ ಇದೆಲ್ಲ ನಡೀತಾ ಇದೆಯಾ ಅಂತ. ಇದ್ರ ಬಗ್ಗೆ ಮತ್ತಷ್ಟು ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ಇರುವಂಥದ್ದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದಾರೆ. ಬಟ್ ದರ್ಶನ್ ಇವತ್ತ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ಇದೇ ವೇಳೆ ದರ್ಶನ್ ಅವರಿಗೆ ಬೆನ್ನು ನೋವು ಕೂಡ ಕಾಣಿಸ್ಕೊಡಿದಂತೆ. ಒಂದು ಕಡೆ ಕೈ ನೋವು ಇರುವಂಥದ್ದು, ಮತ್ತೊಂದು ಕಡೆ ಬೆನ್ನು ನೋವು, ಬೆನ್ನಿನ ಮೇಲೆ ಊತ ಕೂಡ ಆಗಿದೆ ಅನ್ನೋ ಅನುಮಾನ ಕೂಡ ಇರೋದು. ಹಾಗಾಗಿ ವೈದ್ಯರಿಗಾಗಲೇ ಆತನನ್ನ ಅಂದರೆ ಚಿಕಿತ್ಸೆ ಒಂದು ಸ್ಮಾಲ್ ಚಿಕಿತ್ಸೆ ಆಗಬೇಕು, ಸರ್ಜರಿ ಆಗಬೇಕು ಅನ್ನೋ ಮಾತನ್ನ ಈಗ ಹೇಳಿದಾರಂತೆ. ಬನ್ನಿ ನಮ್ಮ ಜೊತೆ ಈ ಬಗ್ಗೆ ಮಾತಾಡೋದಕ್ಕೆ ಪ್ರತಿನಿಧಿ ಪವಿತ್ರ ಡೆಸ್ಕ್ ಲೈವಿಂದ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಜಾಯ್ನ್ ಆಗ್ತಾರೆ. ಪವಿತ್ರ, ಒಂದು ಕಡೆ ಇವತ್ತು ದರ್ಶನ್ ಅವರ ಜಾಮೀನು ಅರ್ಜಿ ಇರುವಂಥದ್ದು, ಈ ನಡುವೆ ದರ್ಶನ್ ಅವರಿಗೆ ಬೆನ್ನು ನೋವು ಕೂಡ ಕಾಣಿಸ್ಕೊಂಡಿದೆ. ಬಟ್ ಡಾಕ್ಟ್ರು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಂದರೆ ಅವರು ಬೆಂಗಳೂರಿಗೆ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ. ಎಲ್ಲ ನೋಡಿದಾಗ ಅವರು ಬೆಂಗಳೂರಿಗೆ ಬರೋದಕ್ಕೆ ಇದೆಲ್ಲ ನಡೀತಾ ಇದೆಯಾ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಪವಿತ್ರ, ಒಂದ್ ವಿಚಾರ ಇಲ್ಲಿ ಹೇಳಲೇಬೇಕು. ಸೆಲೆಬ್ರಿಟೀಸ್ ಅಂತ ಬಂದಾಗ ಅಂದ್ರೆ ರಾಜಕಾರಣಿಗಳಾಗ್ಲಿ ಸಿನಿಮಾ ನಟರೇ ಆಗ್ಲಿ ಈ ರೀತಿ ಯಾವುದೋ ಒಂದು ಕೇಸಲ್ಲಿ ಜೈಲಿಗೆ ಬರ್ತಾರೆ ಅಥವಾ ಅರೆಸ್ಟ್ ಆಗೋ ಸಾಧ್ಯತೆಗಳು ಇದೆ ಅಂದಾಗ್ಲೇ ಯತೀಶ್ ನಾವು ಬಹಳಷ್ಟು ಜನರಿಗೆ ನೋಡಿರ್ತೀವಿ, ಸಡನ್ ಆಗಿ ಅವ್ರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ, ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನುವಂಥ ಸಂದರ್ಭಗಳು ಬರುತ್ತೆ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ರೀತಿ ಗಿಮಿಕ್ ಇದೆಲ್ಲ ಅನ್ನುವಂಥ ಅನುಮಾನ ಖಂಡಿತ ಬರೋದಂತೂ ಹೌದು. ಬಟ್ ಇಲ್ಲಿ ದರ್ಶನ್ ವಿಚಾರದಲ್ಲಿ ಅಂದ್ರೆ ಈಗ ಬಳ್ಳಾರಿ ಜೈಲಿನಲ್ಲಿ ಇರೋದು 115 ದಿನದ ಮೇಲಾಯ್ತು. ದರ್ಶನ್ ಅವರು ಜಾಮೀನು ಇನ್ನೂ ಕೂಡ ಅರ್ಜಿ ಇವತ್ತು ವಿಚಾರಣೆ ಆಗಬೇಕು. ಬಟ್ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಆ ಬಗ್ಗೆ ಮಾತನಾಡ್ತೀನಿ. ಅದಕ್ಕೂ ಮೊದಲು ಅವರ ಆರೋಗ್ಯದ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ, ಜೈಲಿಗೆ ಹೋಗೋ ಮೊದಲು ಕೂಡ ಅವರೇನು ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೇ ಕೈಗೆ ಪೆಟ್ಟಾಗಿತ್ತು ಅಂತ ಹೇಳಿ ಅಲ್ಲಿ ಸರ್ಜರಿ ಆಗಬೇಕು ಅಂತ ಹೇಳಿದ್ರು. ಆಗ್ಲೂ ಕೂಡ ಒಂದಷ್ಟು ಗೊಂದಲಗಳಿತ್ತು. ಅರೆಸ್ಟ್ ಆದಾಗ ಅವ್ರು ಸರ್ಜರಿ ಆಗ್ತಾರೆ, ಮತ್ತೆ ಅವ್ರನ್ನ ಹಾಸ್ಪಿಟಲೈಸ್ ಮಾಡಲಾಗುತ್ತೆ, ಸ್ವಲ್ಪ ದಿನ ಅವ್ರಿಗೆ ರೆಸ್ಟ್ ಸಿಗತ್ತೆ ಅಂತ. ಬಟ್ ಅವ್ರಿಗೆ ಹಾಸ್ಪಿಟಲೈಸು ಆಗ್ಲಿಲ್ಲ. ಅವ್ರು ನಾನು ಬಿಡುಗಡೆ ಆದ್ಮೇಲೆ ಸರ್ಜರಿ ಮತ್ತಿತರ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಸ್ವಲ್ಪ ವೀಕ್ ಆಗಿದ್ದಾರೆ ಎಲ್ಲೋ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ರು. ಸರಿಯಾಗಿ ಊಟ ಸಿಗ್ತಾ ಇಲ್ಲ, ನಿದ್ದೆ ಇಲ್ಲ, ಅಲ್ಲಿ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಯಾವ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಆ ರೀತಿ VVIP ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅಂತ ಮೊದಲು ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ ಒಂದು ಪಿಕ್ಚರ್ ಬಿಡುಗಡೆ ಆಗುತ್ತೆ, ನೀವೇ ನೋಡಿದ್ದೀರಾ, ಕೈಯಲ್ಲಿ ಒಂದು ಕಾಫಿ ಕಪ್ ಆಗಿರ್ಬೋದು, ಸಿಗರೇಟ್ ಇಟ್ಕೊಂಡಿರೋದು. ಅದರಲ್ಲೆಲ್ಲೋ ದರ್ಶನ್ ಅವ್ರು ವೀಕೆ ಆಗ್ಲಿಲ್ವಲ್ಲ, ಹೆಂಗಿದ್ದಾರೆ ಹಂಗೆ ಇದ್ದಾರೆ, ಎಲ್ಲಿ ಇವರಿಗೆ ಚೇಂಜಸ್ ಕಾಣಿಸ್ತು, ಎಲ್ಲೋ ಹೊರಗಡೆ ಬರಬೇಕು ಅಂತ ಯಾಕೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾರೆ ಅಂತ. ಬಟ್ ಈಗ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವ್ರನ್ನ ಪ್ರತಿನಿತ್ಯ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಸಂದರ್ಶಕರ ಕೊಠಡಿಗೆ ಬರಬೇಕು ಅಂದ್ರೆ ಯತೀಶ್ ಅವರು ಸಾರ್ವಜನಿಕರಿಗೆ ಎದುರಾಗಿನೇ ಬರಬೇಕಾಗುತ್ತೆ ಬಳ್ಳಾರಿ ಜೈಲಿನಲ್ಲಿ. ಸೊ ಆ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ಅವ್ರನ್ನ ನೋಡ್ತಾರೆ, ಮಾಧ್ಯಮಗಳ ಕಣ್ಣಿಗೂ ಕೂಡ ದರ್ಶನ್ ಅವರು ಪ್ರತಿನಿತ್ಯ ಬೀಳ್ತಾ ಇದ್ದಾರೆ. ಜೊತೆಗೆ ಒಂದಿಲ್ಲ ಒಬ್ರು ಹೋಗ್ತಾರೆ, ಅವ್ರನ್ನ ಮೀಟ್ ಮಾಡ್ತಾರೆ, ಮಾತನಾಡಿಸ್ಕೊಂಡು ಬರ್ತಾರೆ. ಅದರಲ್ಲೂ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಂತೂ ವಾರದಲ್ಲಿ ಅಟ್ಲೀಸ್ಟ್ 2 ಸಲ ಹೋಗಿ ಬರ್ತಾ ಇರ್ತಾರೆ. ನಿನ್ನೆ ಕೂಡ ಪತ್ನಿ ಹಾಗೆ ಮಗನ ಜೊತೆಗೆ ಹೋಗಿ ಬಂದಿದ್ರು. ಆಗ್ಲೇ ಅವರೆಲ್ಲೋ ಒಂದ್ ಕಡೆ ಆರೋಗ್ಯದ ಸಮಸ್ಯೆನೇ ಹೇಳ್ಕೊಂಡಿದ್ರು. ನನಗೆಲ್ಲೋ ಬೆನ್ನು ನೋವು ಬರ್ತಾ ಇದೆ, ಕೂರಕ್ ಆಗ್ತಾ ಇಲ್ಲ, ನನಗೆ ಮಲ್ಗಕ್
ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತ ಅಂದಾಗ ಅದನ್ನ ಜೈಲಾಧಿಕಾರಿಗಳಿಗೆ ತಿಳಿಸಿದಾಗ ಅವರು ಹಾಸ್ಪಿಟಲೈಸ್ ಆಗಬೇಕು ಅನ್ನುವಂಥ ವಿಚಾರ ಅಂತ ಬಂದಾಗ ನಾವು ಬಳ್ಳಾರಿ ಜೈಲಿಗೆನೆ ಹಾಸ್ಪಿಟಲ್ ಬೇಡ, ಡಾಕ್ಟರ್ನೇ ಕರ್ಸ್ಕೊಳ್ತೀವಿ ಅಂತ ಹೇಳಿ ವಿಮ್ಸ್ ಹಾಸ್ಪಿಟಲ್ನ ಡಾಕ್ಟರ್ ನೇರವಾಗಿ ಬಳ್ಳಾರಿ ಜೈಲಿಗೆ ಹೋಗಿರ್ತಾರೆ. ಅಲ್ಲಿ ದರ್ಶನ್ ಅವರ ಆರೋಗ್ಯವನ್ನ ತಪಾಸಣೆ ಮಾಡ್ತಾರೆ. ಮೊದಲನೇದಾಗಿ ನಾವು ಪ್ರಾಥಮಿಕ ಚಿಕಿತ್ಸೆ ಅಂತ ಹೇಳ್ತೀವಿ, ಎಲ್ಲಾ ರೀತಿಯ ಬ್ಲಡ್ ಚೆಕಪ್ ಆಗಿರಬಹುದು, ಅವರ ಹಾರ್ಟ್ ಬೀಟ್ ಆಗಿರ್ಬೋದು, ಪಲ್ಸ್ ರೇಟು ಎಲ್ಲವನ್ನ ಕೂಡ ಚೆಕ್ ಮಾಡ್ತಾರೆ. ಜೊತೆಗೆ ಅವ್ರು ಹೇಳ್ತಾರೆ ನಂಗೆ ತುಂಬಾ ಬೆನ್ನೋವು ಬರ್ತಾ ಇದೆ ಇತ್ತೀಚೆಗೆ ಅಂತ ಅಂದಾಗ ಅವ್ರು ಒಂದು ಸ್ಕ್ಯಾನ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದಾಗ ಬೆನ್ನೆಲ್ಲ ಊತ ಬಂದಿದೆ, ಸೊ ಇದು ಸರ್ಜರಿ ಆಗ್ಲೇಬೇಕು ಅಂತ ಹೇಳಿ ವಿಮ್ಸ್ ಹಾಸ್ಪಿಟಲ್ನ ವೈದ್ಯರು ಹೇಳ್ತಾರಂತೆ. ಆಗ ನಾವು ಸರ್ಜರಿ ಮಾಡಬೇಕು ಅಂತಂದ್ರೆ ನೀವು ಬೆಂಗಳೂರಿಗೆ ಬರಬೇಕು, ಇಲ್ಲೆಲ್ಲೂ ಆಗಲ್ಲ ಅಂತಂದಾಗ ದರ್ಶನ್ ಅವರು ಒಂದು ಮಾತು ಹೇಳ್ತಾರೆ, ಇಲ್ಲ ಇಲ್ಲ ನನಗೆ ಸರ್ಜರಿ ಎಲ್ಲ ಬೇಡ, ಪೇನ್ ಕಿಲ್ಲರ್ ಏನಾದ್ರೂ ಒಂದು ಟ್ಯಾಬ್ಲೆಟು ಅಥವಾ ಇಂಜೆಕ್ಷನ್ ಕೊಡಿ, ನಾನು ಬೆಂಗಳೂರಿಗೆ ಬಂದ ನಂತರ ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ. ಅಂದ್ರೆ ದರ್ಶನ್ ಅವರು ಹೇಳಿರೋ ಮಾತಲ್ಲೇ ನಾವು ಒಂದು ಅಬ್ಸರ್ವ್ ಮಾಡ್ಬೋದು ಯತೀಶ್, ನಾನೆಲ್ಲೋ ಇವತ್ತು ನಾಳೆಯ ಒಳಗೆ ಬೇಲ್ ಸಿಕ್ಬಿಡತ್ತೆ, ನಾನು ರಿಲೀಸ್ ಆಗ್ಬಿಡ್ತೀನಿ ಅನ್ನುವಂತಹ ಒಂದು ಆಶಾಭಾವನೆ ಖಂಡಿತ ದರ್ಶನ್ ಅವ್ರಿಗೆ ಇರುವಂಥದ್ದು. ಜೊತೆಗೆ ಸಾಕಷ್ಟು ಬಾರಿ ನನಗೆ ನಾನಾ ಸಮಸ್ಯೆಗಳಿದೆ, ಸರ್ಜಿಕಲ್ ಚೇರ್ ಬೇಕು, ನನಗೆ ಕೂರಕ್ಕಾಗಲ್ಲ, ಬೆನ್ನೋವಿನ ಸಮಸ್ಯೆ ಇದೆ, ಸೊ ನನಗೆ ಟಾಯ್ಲೆಟ್ಗೂ ಕೂಡ ಸಲೀಸಾಗಿ ಹೋಗ್ಲಿಕ್ಕಾಗಲ್ಲ, ಈ ರೀತಿ ನಾನಾ ಪ್ರಾಬ್ಲಮ್ಗಳನ್ನ ಹೇಳ್ಕೊಳ್ತಾನೆ ಬಂದಿದ್ದಾರೆ. ಆರೋಗ್ಯ ವಿಚಾರದಲ್ಲಿ ಪ್ರೋಟೀನ್ ಫುಡ್ ಬೇಕು, ಇವೆಲ್ಲ ವಿಚಾರಗಳನ್ನ ಹೇಳ್ತಾ ಬಂದಂತಹ ದರ್ಶನ್ ಅವರು ಏಕಾಏಕಿ ಬೆನ್ನೋವು ಕಾಣಿಸ್ಕೊಂಡಿದ್ದು ಎಲ್ಲ ಒಂದ್ ಕಡೆ ಎಲ್ರಿಗೂ ಆಶ್ಚರ್ಯ ಅಂತ ಅನ್ಸಿದ್ರು. ಈಗ ವೈದ್ಯರು ಹೇಳಿರೋ ರೀತಿಯಾಗಿ ಅವರಿಗೆ ಸರ್ಜರಿ ಆಗ್ಬೇಕಾಗುತ್ತೆ, ಬೆನ್ನಲ್ಲಿ ಊತ ಬಂದಿದೆ ಅಂತ. ಸೊ ವಾಟ್ ನೆಕ್ಸ್ಟ್, ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರಾ ಅಥವಾ ದರ್ಶನ್ ಹೇಳ್ದಂಗೆ ಬಿಡುಗಡೆ ಆದ ನಂತರ ಬೆಂಗಳೂರಿಗೆ ಬಂದ ಮೇಲೆ ಸರ್ಜರಿ ಮಾಡಿಸ್ಕೊಳ್ತಾರಾ ಅಥವಾ ಇವತ್ತು ಬೇಲ್ ಅರ್ಜಿ ಏನಾಗುತ್ತೆ ಅನ್ನೋದ್ರ ಮೇಲೆ ಭವಿಷ್ಯ ಇರುವಂತದ್ದು ಯತೀಶ್. ಓಕೆ ಫೈನ್. ಮತ್ತೊಂದು ನಂಗೆ ಅನ್ಸೋದು ಯಾಕೆ ಅಂತಂದ್ರೆ ಅವರ ಫ್ಯಾನ್ಸ್ ಇರ್ಬೋದು, ಅವರ ಕುಟುಂಬ ಇರ್ಬೋದು, ಇವತ್ತಿನ ದಿನಕ್ಕಾಗಿ ಎದುರು ನೋಡ್ತಾ ಇದೆ. ಲಾಸ್ಟ್ ಟೈಮ್ ಅವರು ಏನು ಜಾಮೀನು ಅರ್ಜಿ ಸಿಕ್ಕೇ ಬಿಡುತ್ತೆ ಅಂತ ಅಂದ್ಕೊಂಡಿದ್ರು, ಬಟ್ ಆಗಲಿಲ್ಲ. ಇವತ್ತು ಜಾಮೀನು ಅರ್ಜಿ ಏನಾಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಪವಿತ್ರ? ಖಂಡಿತ ಯತೀಶ್, ಮೊದಲನೇದಾಗಿ ಜಾಮೀನ್ ವಿಚಾರ ಹೇಳಬೇಕು ಅಂದ್ರೆ ದರ್ಶನ್ ಅವರೆಲ್ಲ ಮೊದಲೆಲ್ಲ ಜಾಣ ಹೆಜ್ಜೆನ ಇಡ್ತಾ ಇದ್ರು ಅಂತ ನಮಗೆ ಅನಿಸ್ತಾ ಇತ್ತು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಜೈಲಿಗೆ ಹೋದ ತಕ್ಷಣ ನಾವು ಬೇಲ್ಗೆ ಅಪ್ಲೈ ಮಾಡ್ಬಿಡ್ಬೇಕು, ಬೇಲ್ ತಗೊಂಡು ನಾವು ಹೊರಗೆ ಹೋಗ್ಬಿಡ್ಬೇಕು ಅನ್ನುವಂಥ ಚಿಂತನೆಯನ್ನೇ ಮಾಡ್ತಾರೆ. ಬಟ್ ದರ್ಶನ್ ಅವರೆಲ್ಲೋ ಆ ಥರದ ಯೋಚನೆಗಳೇ ಮಾಡಲಿಲ್ಲ, ಇವ್ರಿಗೆ ಯಾಕೆ ಆ ಥರದ ಥಾಟ್ಸ್ ಬರಲಿಲ್ಲ ಅಂತ. ಯಾಕಂದ್ರೆ ನಾವು ನೋಡಿದ್ವಿ ತುಂಬಾ ದಿನ, 2 ತಿಂಗಳು ಆಯ್ತು, 3 ತಿಂಗಳು ಆಯ್ತು, ದರ್ಶನ್ ಅವರು ಎಲ್ಲೂ ಬೇಲ್ ಅರ್ಜಿಯನ್ನು ಹಾಕ್ಲೇ ಇಲ್ಲ. ಅವ್ರಿಗೂ ಮೊದಲೇ ಪವಿತ್ರ ಗೌಡ ಆಗಿರ್ಬೋದು, ಇನ್ನೇನು 16 ಆರೋಪಿಗಳಿದ್ರು, ಅವ್ರುಗಳಲ್ಲಿ ಬೇಲ್ ಅರ್ಜಿಯನ್ನ ಹಾಕ್ತಾ ಇದ್ರು. ಕೋರ್ಟ್ಗಳಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇತ್ತು, ಅದು ರಿಜೆಕ್ಟ್ ಆಗ್ತಿತ್ತು ಅಥವಾ ಮುಂದೂಡಿಕೆ ಆಗ್ತಾ ಇತ್ತು. ಬಟ್ ದರ್ಶನ್ ಅವ್ರು ಮಾತ್ರ ಬೇಲ್ ಅರ್ಜಿಯನ್ನ ಹಾಕೇ ಇರಲಿಲ್ಲ. ಎಲ್ಲಿಯವರೆಗೂ ಹಾಕ್ಲಿಲ್ಲ ಅಂತಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಅವರು ವೆಯ್ಟ್ ಮಾಡಿ ನೋಡಿದ್ರು. ಅವರಿಗೆ ಏನಾದ್ರು ವಕೀಲರು ಹೇಳಿದ್ರ ಅಥವಾ ನಾನು ಹೇಳ್ದೆ ಹೆಂಡತಿ ಈಗಾಗಲೇ ಸಾಕಷ್ಟು ಬಾರಿ ಮೀಟ್ ಮಾಡ್ತಿದ್ರು ಅಂತ ಅವ್ರೇನಾದ್ರೂ ವಿಚಾರಗಳನ್ನು ಹೇಳ್ತಾ ಇದ್ರ, ನಾನು ಒಳ್ಳೆ ಲಾಯರ್ನ ಹಿಡಿತೀನಿ, ಏನು FIR ಆದ ನಂತರನೇ ನಾವು ಸತ್ಯಾಸತ್ಯತೆಯನ್ನ ನೋಡಿ ಬೇಲ್ ಅರ್ಜಿ ಹಾಕೋಣ ಅಂತ ವೆಯ್ಟ್ ಮಾಡ್ತಿದ್ರು, ಗೊತ್ತಿಲ್ಲ. ಏನು FIR ಎಲ್ಲ ಆಗಿರುತ್ತೆ, ಅದಾದ ನಂತರ ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಆಗಿರುತ್ತೆ, ಅದು 3-4 ಸಾವಿರ ಪುಟಗಳಲ್ಲಿ. ಅದೆಲ್ಲ ನೋಡಿದಾದ ನಂತರ ಜಾಮೀನು ಅರ್ಜಿಯನ್ನ ವಿಚಾರಣೆ ಮಾಡಿದಾಗ ಮೊದಲು ಬೇರೆ ಲಾಯರ್ ಆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆ ತಗೋತಾಳೆ. ಬಟ್ ಯಾವುದೇ ಕಾರಣಕ್ಕೂ ಅವರಿಗೆ ಸಿಗುವಂತ ಸಾಧ್ಯತೆಗಳಾಗಲ್ಲ. ಯಾಕಂದ್ರೆ ನಾವಿಲ್ಲಿ SPP ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೂಡ ನಾವು ಪರಿಗಣನೆಗೆ ತಗೊಳ್ಬೇಕು. ಯಾಕಂದ್ರೆ ಅವ್ರು ಎಲ್ಲೂ ಕೂಡ ದರ್ಶನ್ ಅವ್ರಿಗೆ ಬೇಲ್ ಸಿಗಬೇಕು ಅನ್ನೋ ರೀತಿ ಅವ್ರ ವಾದ ಮಂಡನೆ ಆಗ್ತಾ ಇಲ್ಲ. ಶತಾಯ ಗತಾಯ ಬೇಲ್ ಸಿಗಬಾರ್ದು, ಶಿಕ್ಷೆ ಆಗ್ಬೇಕು ಅನ್ನೋ ರೀತಿನೇ ಪ್ರಸನ್ನ ಕುಮಾರ್ ಅವರ ನಡೆ ಇರುವಂತದ್ದು. ಪ್ರತಿ ಬಾರಿ ಯಾರೇ ಅರ್ಜಿಯನ್ನ ಹಾಕ್ತರು ಕೂಡ ಅಲ್ಲಿ ಅಬ್ಜೆಕ್ಷನ್ ಅವ್ರು ಹಾಕ್ತಾನೆ ಬರ್ತಾ ಇದ್ರು, ಸಾಕ್ಷಿ ನಾಶ ಆಗುತ್ತೆ, ಕೊಡಬೇಡಿ ಅನ್ನೋದಾಗಿರಬಹುದು. ಜೊತೆಗೆ ಇವ್ರೇನಾದ್ರೂ ಹೊರಗಡೆಗೆ ಹೋದ್ರೆ ಈ ಕೇಸೇ ಬೇರೆ ಟರ್ನ್ ತಿರ್ಗತ್ತೆ ಅನ್ನುವಂಥ ವಿಚಾರಧಾರೆಗಳಾಗಿರಬಹುದು. ಪ್ರತಿ ಬಾರಿ ಅವ್ರು ಜಡ್ಜ್ ಮುಂದೆ ಹೇಳ್ತಾ ಇದ್ರು. ಇವತ್ತು ಒಂದ್ ರೀತಿ ಬಿಗ್ ಡೇ. ಒಂದ್ ಕಡೆ ದರ್ಶನ್ ಅವ್ರು ಹೇಳಿದ್ರು ಡಾಕ್ಟರ್ಗೆ ನಾನು ಬೆಂಗಳೂರಿಗೆ ಬಂದ್ಮೇಲೆ ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ. ನಿನ್ನೆ ವಿಜಯಲಕ್ಷ್ಮಿ ಅವರು ಪುತ್ರನ ಜೊತೆಗೆ ಹೋಗಿದ್ರು. ಸರಿಸುಮಾರು 40 ನಿಮಿಷದಿಂದ 1 ಗಂಟೆವರೆಗೂ ಕೂಡ ಅವ್ರು ಮಾತನಾಡಿದಾರಂತೆ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ CV ನಾಗೇಶ್ ಅವ್ರ ಜೊತೆಗೆ ಏನಾದ್ರೂ ಹಿಂದಿನ ದಿನ ಮಾತನಾಡಿ ಏನಾದ್ರೂ ಪಾಸಿಬಲ್ ಇದೆಯಾ, ಇವತ್ತು ಬೇಲ್ ಸಿಗಬಹುದಾ ಅನ್ನುವಂಥ ಏನಾದ್ರೂ ಪಾಯಿಂಟ್ಸ್ ಇರುತ್ತೆ, ಅದನ್ನ ದರ್ಶನ್ ಅವ್ರ ಜೊತೆಗೆ ಮಾತನಾಡಿರೋದಾಗಿರಬಹುದು. ಇದೆಲ್ಲ ನಡೆದು ಏನಾದ್ರೂ ಅವರಿಗೆ ಪಕ್ಕಾ ಇವತ್ತು ನಾನು ಬೇಲ್ ಸಿಕ್ಕಿ ಹೊರಗೆ ಬರ್ತೀನಾ ಅಂತ ಅನ್ಸಿರಬಹುದು ಅನ್ಸುತ್ತೆ. ಇನ್ನು CV ನಾಗೇಶ್ ಅವರ ತಂಡ ಇಲ್ಲಿದ್ರು ಕೂಡ CV ನಾಗೇಶ್ ಅವ್ರು ನೇರವಾಗಿ ವಾದ ಮಾಡ್ತಾ ಇಲ್ಲ ದರ್ಶನ್ ಅವರ ಪರವಾಗಿ. ಯತೀಶ್, ಅದೊಂದು ಗಮನಿಸ್ಕೊಳ್ಬೇಕು. ಸುನೀಲ್ ಕುಮಾರ್ ಅನ್ನುವಂಥ ಲಾಯರ್ ಅವ್ರ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬಟ್ ಎಷ್ಟೇ ಪಾಯಿಂಟ್ಸ್ ಹಾಕಿದ್ರು ಕೂಡ ಅಲ್ಲಿ ರಿಜೆಕ್ಟ್ ಆಗ್ತಿದೆ. ಇವತ್ತು ಕೂಡ ಬಿಗ್ ಡೇ. ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್, ಪವಿತ್ರ ಗೌಡ, ವಿನಯ್ ಸೇರಿದಂತೆ ಇನ್ನಿಬ್ರು ಇದ್ದಾರೆ. ಒಟ್ಟಾರೆ 5 ಜನರ ಬೇಲ್ ಅರ್ಜಿ ವಿಚಾರಣೆ ಇರೋದು. ಕೇವಲ ದರ್ಶನ್ ಫ್ಯಾಮಿಲಿ ಮಾತ್ರ ಅಲ್ಲ, ಕರ್ನಾಟಕ ಹೊರ ರಾಜ್ಯದಲ್ಲೂ ಕೂಡ ಅಪಾರ ಅಭಿಮಾನಿಗಳೇನಿದಾರಲ್ಲ, ಬೆಳಗ್ಗೆಯಿಂದನೇ ಹೋಮ ಪೂಜೆ ಪುನಸ್ಕಾರಗಳನ್ನು ಶುರು ಮಾಡ್ಕೊಂಡಿದ್ದಾರೆ. ಇವತ್ತಾದ್ರೂ ನಾವು ಆರಾಧಿಸುವಂತಹ ದರ್ಶನ್ ಹೊರಗೆ ಬರ್ಲಿ ಅನ್ನುವಂತಹ ವಿಚಾರ. ಬಟ್ ಇಲ್ಲಿ ಅಷ್ಟು ಈಸಿಯಾಗಿ ದರ್ಶನ್ ಹೊರಗೆ ಬರ್ತಾರಾ ಅಂದ್ರೆ ಅದೆಲ್ಲ ಒಂದ್ ರೀತಿ ಕ್ವಶನ್ ಮಾರ್ಕ್ ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂದೆಯಿಂದಲೂ ಕೂಡ ಅವ್ರು ಇವತ್ತು ನಾನು ಹೊರಗೆ ಹೋಗ್ತೀನಿ ಅನ್ನೋ ಆಶಾಭಾವನೆಯಲ್ಲಿ ಇದ್ರು ಕೂಡ ಅದಕ್ಕೆಲ್ಲ ತಂಡ ಆಗ್ತಾರೆ.
ಇವತ್ತು ಕೂಡ ಅದೇ ರೀತಿ ಆಗುವ ಎಲ್ಲ ಸಾಧ್ಯತೆಗಳಿದೆ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಒಂದೊಂದು ಪಾಯಿಂಟ್ಸ್ಗಳು ಕೂಡ ಎಲ್ಲೋ ದರ್ಶನ್ ಅವ್ರಿಗೆ ಟೈಟ್ ಆಗುತ್ತೆ, ಅವ್ರಿಗೆ ಇನ್ನಷ್ಟು ಸಂಕಷ್ಟ ಎದುರಾಗುತ್ತೆ ಅನ್ನುವಂತಹ ಮಾತೇ ಇದೆ. ಸೊ ಹಾಗಾಗಿ ಇವತ್ತು ಅರ್ಜಿ ವಿಚಾರಣೆ ಆದ ನಂತರ ಮತ್ತೆ ಮುಂದೂಡಿಕೆ ಆಗೋ ಸಾಧ್ಯತೆ ಇದೆ. ಇದು ಇವತ್ತಿಗೆ ಎಂಡ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಮೇಲ್ನೋಟಕ್ಕೆ ನೋಡೋದಾದ್ರೆ ಯತೀಶ್.